ವರ್ಷದಿಂದ ಇಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅವ್ರು ನಿಮ್ಗೆ ಏನಾದ್ರು ನಿಮ್ಗೆ ಏನಾದ್ರು ಕಷ್ಟ ಅಂತ ಹೋದ್ರೆ ಯಾವ ರೀತಿ ಸ್ಪಂದಿಸ್ತಿದ್ರು? ಏನಿಲ್ಲ, ನಾವು ಯಾವತ್ತೂ ಹೋಗಿಲ್ಲ. ಡಿ ಕೆ ಸುರೇಶ್ ಮಗ ತೀರೋದ ಅಂತ ಆ ಕಡೆ ಮಾಡ್ಕೊಡ್ತಾ ಇದಾರೆ, ಈ ಕಡೆ ಅವ್ರು ಇರೋ ಕಡೆ ಕನಕಪುರ ಸೈಡ್ ಮಾಡ್ತಾ ಇದಾರೆ. ಈ ಬಿಡದಿ ಒಳಗಡೆ ನಾವು 30-35 ವರ್ಷದಿಂದ ಸಂಸಾರ ಮಾಡ್ತಾ ಇದೀವಿ ಬಾಡಿಗೆ ಕಟ್ಕೊಂಡು. ನಮ್ಗೆ ಒಂದಿಷ್ಟಾಗ್ಲ ಜಾಗ ಕೊಟ್ಟಿಲ್ಲ. ನಾವು ಎಲ್ಲಾರನ್ನು ಕರೆದಿ ಸನ್ಮಾನ ಮಾಡಿ ಸಂಘದಿಂದ ಎಲ್ಲ ಮಾಡಿದ್ವಿ. ನಮ್ಗೆ ಒಂದಿಷ್ಟಾಗ್ಲೇ ಜಾಗ ಕೊಡಿ, ಒಂದು 10 ಕಿಲೋಮೀಟರ್ ದೂರ ಆಗಲಿ ನಮ್ಮ ಬಡವ್ರಿಗೆ ಸೆಟ್ ಕಟ್ಕೋತೀವಿ, ನಿಮ್ಮ ಮೆಸೇಜ್ ಇದು ಮಾಡ್ತೀವಿ ಅಂದೆ. ಯಾರು ಕಿವಿಗೆ ಹಾಕೊಂಡಿಲ್ಲ. ದಯವಿಟ್ಟು ನಮ್ಮ ಬಿಡದಿಲಿ ಒಂದು 200-300 ಜನ ಇದ್ದಾರೆ ಬಡವರು. ಅವ್ರನ್ನ ನೋಡಿ ನಮ್ಗೆ ಒಂದಿಷ್ಟಾಗ್ಲ ಗೂಡು ಕಟ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು. ಯಾರೇ ಬರಲಿ ಅವ್ರು ಬಂದವರು ಇಷ್ಟು ಮಾಡಿದ್ರೆ ನಮ್ಗೆ ಸಾಕು. ಮೇಡಮ್, ಕಾಂಗ್ರೆಸ್ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳು ಬರ್ತಿದೆ. ಫ್ರೀ ಕರೆಂಟ್ ಇರ್ಬೋದು, ಅಥವಾ 2000 ಬರೋದಿರ್ಬೋದು, ಅಥವಾ ಫ್ರೀ ಬಸ್ ಇರ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನಿಮ್ಗೆ ಯೂಸ್ ಆಗ್ತಿದೆಯಾ ಬಡವರಿಗೆ? ನಮಗೇನು ಯಾವುದು ಯೂಸ್ ಇಲ್ಲ. ಇವಾಗ 2000 ಕೊಡ್ತಾ ಇದ್ದಾರೆ, ಅದನ್ನ ಇನ್ನೊಂದು ಕಡೆ ಕರೆಂಟ್ ಬಿಲ್ ಕಡೆ ಕಿತ್ಕೋತಾ ಇದ್ದಾರೆ. ಜಾಸ್ತಿ ಆಗ್ತೀರಾ ಅಂತ. ಇವಾಗ ನಾವು ಪಾನಿಪುರಿ ಗಡಿ ಆಗ್ತಾ ಇದೀವಿ, ನಾವು ಖಾರ ರುಬ್ಲೇಬೇಕು. ನೀವು ಜಾಸ್ತಿ ಯೂನಿಟ್ ಇದು ಮಾಡಿಬಿಟ್ಟಿದ್ದೀರಿ ಅಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ಫ್ರೀಯಾಗಿ ಅಲ್ಲಿ ತಗೋತಾ ಇದ್ದಾರೆ ಅಷ್ಟೇ. ಅದರಿಂದ ಏನು ಯೂಸ್ ಇಲ್ಲ, ಕರೆಂಟ್ ಫ್ರೀ ಯಾವುದು ಯೂಸ್ ಇಲ್ಲ. 2000 ರೆಗ್ಯುಲರ್ ಆಗಿ ಬರ್ತಿದೆಯಾ ಮೇಡಮ್? ಬರ್ತಾ ಇಲ್ಲ ಯಾರಿಗೂ. 6 ತಿಂಗಳಿಗೋ 3 ತಿಂಗಳಿಗೋ 2 ತಿಂಗಳಿಗೋ ಹಿಂಗೆ ಬರ್ತಾ ಇದೆ. ಅಲ್ಲ, ಇವಾಗ ಕಾಂಗ್ರೆಸ್ ಎಲ್ಲ ಕಡೆ ನುಡಿದಂತ ನಡೆದ ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಸರ್. ರಾಜಕೀಯದ ಬಗ್ಗೆ ನಾನು ಹೇಳಬೇಕು ಅಂದರೆ ನಾನು ಕೇಳೋದೊಂದು, ನೀವು ಓಟ್ ಹಾಕೊಳ್ಳೋವಾಗ ಅಮ್ಮ ಅಕ್ಕ ಅಂತ ಬರ್ತೀರಲ್ವಾ, ಅದೇ ಥರ ಕೊನೆವರೆಗೂ ಇರಬೇಕು. ನೀವು ಫಸ್ಟು ಅಕ್ಕ ಅಮ್ಮ ಅಂತ ಬಂದ್ಬಿಟ್ಟು ಕೊನೆಯಲ್ಲಿ ಕೈ ಬಿಟ್ಬಿಡ್ತೀರಾ. ಜನಗಳನ್ನ ಮುಂದೆ ಒಯ್ತಿದ್ರು ಮಾತಾಡ್ಸಲ್ಲ, ಸೈಡ್ಗೆ ಹೋಗಿ ಅಂತ ಪೊಲೀಸವ್ರನ್ನ ಇಡ್ತೀರಾ. ಫಸ್ಟ್ ಅದೇ ಹೆಂಗೆ ಬರ್ತೀರೋ ಕೊನೆವರೆಗೂ ಹಂಗೆ ಗೊಣ್ಣೆ ಸುರಿತಾರಲಿ ಎತ್ಕೊಂಡು ಮುತ್ತಿಕ್ತೀರಾ ಓಟ್ ಹಾಕ್ಬೇಕಾದ್ರೆ. ಆಮೇಲೆ ಗೊಣ್ಣೆನೆಲ್ಲ ಹುಚ್ಚೋಯ್ಕೋತಾ ಇದ್ರು ಅವ್ರು ಮಾತಾಡ್ಸಲ್ಲ. ನೀವು ನಾನು ಕೇಳೋದು ಭೇದ ಭಾವ ಮಾಡಬೇಡಿ. ಚುನಾವಣೆ ಮೊದಲೇ ಹೇಗಿರ್ತಾರೋ ಚುನಾವಣೆ ಆದ ನಂತರ ಕೊನೆವರೆಗೂ ಅದೇ ರೀತಿ ಬೆಳೆಸ್ಕೊಳ್ಳಿ. ಇರೋರಿಗೆ ನೀವು ಮನೆ ಮಠ ದುಡ್ಡು ಹಣ ಕಾಸಿ ಮಾಡೋದು. ನಮ್ಮಂತವ್ರು ನೋಡ್ರಿ, ಒಂದು ಪ್ಲೇಟ್ಗೆ ಅಲ್ಲಿ ತೊಳಿಬೇಕು ಎಂದು ಪ್ಲೇಟು ಎಲ್ಲ ಕೇಳ್ತಾರೆ. ಏನು ಮಾಡವ್ರೆ ನಿಮ್ಗೆ ಬಿಡದಿಲಿ 30 ವರ್ಷ ಆಯ್ತು ಅಂತ. ಏನು ಮಾಡಿಲ್ಲ ಬಿಡದಿಲಿ, ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್ ಇಲ್ಲ. ಅವರೇ ಇರೋರೇ 2 ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಲೆಕ್ಷನ್ ನಿಂತಿರೋರೆ 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಹಾಂ, ಯಾರೇ ಆಗಿರ್ಬೋದು, ದುಡ್ಡು ಇರೋರೇ ಮೇಲ್ಕ್ ಬರ್ತಾ ಇದ್ದಾರೆ ಹೊತ್ತು ನಮ್ಮಂಥವ್ರನ್ನ ತುಳಿತಾ ಇದ್ದಾರೆ. ಬಡವ್ರಿಗೇನು ವರ್ಕೌಟ್ ಇಲ್ಲ ಇಲ್ಲಿ.